ಹನೂರು ಎನ್ಕೌಂಟರ್ ಅರಣ್ಯ ಇಲಾಖೆ ಟಾರ್ಗೆಟ್. ಮೂವರು ಬೇಟೆಗಾರರ ಎನ್ಕೌಂಟರ್ಗೆ ಪ್ರತೀಕಾರ ತೀರಿಸಿಕೊಳ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯರು. ಅರಣ್ಯ ಇಲಾಖೆಯನ್ನೇ ಟಾರ್ಗೆಟ್ ಮಾಡಿದ್ದಾರೆ ಸ್ಥಳೀಯರು. 3 ದಿನದಲ್ಲಿ 28 ಶಿಬಿರಗಳ ಪೈಕಿ 9 ಶಿಬಿರಗಳು ಧ್ವಂಸವಾಗಿದೆ. ಜಿಲೆಟಿನ್ ಡೈನಮೈಟ್ ಬಳಸಿ ಕಳ್ಳಬೇಟೆ ಶಿಬಿರಗಳನ್ನ ಧ್ವಂಸ ಮಾಡಿದ್ದಾರೆ. ಎನ್ಕೌಂಟರ್ ಬಳಿಕ ಬೇಟೆ ತಡೆ ಶಿಬಿರ ವಸತಿಗಳು ಧ್ವಂಸವಾಗಿವೆ. 3 ದಿನದಲ್ಲಿ 28 ಶಿಬಿರಗಳ ಪೈಕಿ 9 ಶಿಬಿರಗಳು ಧ್ವಂಸವಾಗಿವೆ. ಜಿಲೆಟಿನ್ ಡೈನಮೈಟ್ ಬಳಸಿ ಕಳ್ಳಬೇಟೆ ಶಿಬಿರಗಳನ್ನ ಧ್ವಂಸ ಮಾಡಿದ್ದಾರೆ ಸ್ಥಳೀಯರು. ಹನೂರು ಎನ್ಕೌಂಟರ್ ವಿಚಾರವಾಗಿ ಸಾಕಷ್ಟು ಗಲಾಟೆಗಳಾಗ್ತಾ ಇದೆ. ಒಂದ್ ಕಡೆ ಈ ವಿಚಾರವಾಗಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ, ಮತ್ತೊಂದು ಕಡೆ ಅಲ್ಲಿನ ಸ್ಥಳೀಯರು ಪ್ರತಿಭಟನೆಗಳನ್ನ ನಡೆಸಿದ್ರು. ಈಗ ಅರಣ್ಯ ಇಲಾಖೆಯನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಡೈನಾಮೈಟ್ ಜಿಲೆಟಿನ್ ಬಳಸಿ ಧ್ವಂಸ ಮಾಡಿದ್ದಾರೆ ಕಳ್ಳಬೇಟೆ ಶಿಬಿರಗಳನ್ನ. ದೃಶ್ಯದಲ್ಲಿ ಕಾಣಬಹುದು. ಹನೂರು ಎನ್ಕೌಂಟರ್ ಬಳಿಕ ಅರಣ್ಯ ಇಲಾಖೆಯನ್ನ ಟಾರ್ಗೆಟ್ ಮಾಡಿದ್ದು, ಅರಣ್ಯ ಇಲಾಖೆಯನ್ನೇ ದುಷ್ಕರ್ಮಿಗಳು ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡಿದ್ದಾರೆ. ಶಿಲುಬೇಪುರ ಅರಣ್ಯ ವ್ಯಾಪ್ತಿಯಲ್ಲಿ 10 ಎಕರೆ ಪ್ರದೇಶಕ್ಕೆ ಬೆಂಕಿ ಹಚ್ಚಿದ್ದಾರೆ. ಒಂದ್ ಕಡೆ ಶಿಬಿರಗಳನ್ನ ಧ್ವಂಸ ಮಾಡಿದ್ದಾರೆ, ಇನ್ನೊಂದ್ ಕಡೆ 10 ಎಕರೆ ಪ್ರದೇಶಕ್ಕೆ ಬೆಂಕಿ ಹಚ್ಚಿದ್ದಾರೆ. ಕೊಳ್ಳೇಗಾಲ ತಾಲೂಕಿನ ಶಿಲುಬೇಪುರ ಬಳಿಯ ಅರಣ್ಯ ಪ್ರದೇಶ. ಈ ಅರಣ್ಯಕ್ಕೆ ಬೆಂಕಿ ಹಾಕಿದ್ದಾರೆ ಕಿಡಿಗೇಡಿಗಳು. ಅಟ್ಟಹಾಸವನ್ನ ಮೆರಿತಾ ಇದ್ದಾರೆ. ಒಂದೊಂದೇ ವಿಡಿಯೋ ರಿಲೀಸ್ ಮಾಡ್ತಾ ಇದ್ದೆ ಅರಣ್ಯ ಇಲಾಖೆ. ದೃಶ್ಯದಲ್ಲಿ ಕಾಣಬಹುದು 10 ಎಕರೆ ಪ್ರದೇಶಕ್ಕೆ ಬೆಂಕಿ ಹಚ್ಚಿರುವಂತದ್ದು ಕಿಡಿಗೇಡಿಗಳ ಕೃತ್ಯ. ಇದು ಪರ್ಟಿಕ್ಯುಲರ್ ಆಗಿ ಯಾರ ಕೃತ್ಯ ಏನು ಅನ್ನೋದು ಗೊತ್ತಾಗಬೇಕಾಗಿದೆ. ಆದ್ರೆ ಈಗ 3 ಎನ್ಕೌಂಟರ್ಗೆ ಸಂಬಂಧಪಟ್ಟಂತೆ ಈ ಅವಘಡಗಳಾಗ್ತಾ ಇರೋದು, ಈ ಸಂದರ್ಭಗಳಾಗ್ತಾ ಇರೋದು. ಕಿಡಿಗೇಡಿಗಳು ಅಟ್ಟಹಾಸವನ್ನ ಮೆರಿತಾ ಇದ್ದಾರೆ. ಒಂದ್ ಕಡೆ ಮೊದಲಿಗೆ ಪ್ರತಿಭಟನೆಯನ್ನ ನಡೆಸಿದ್ರು. ಪ್ರತಿಭಟನೆ ನಡೆಸಿದ್ರೆ ಓಕೆ, ಅವ್ರಿಗೆ ಸಮಾಧಾನ ಮಾಡಿ ಈ ವಿಚಾರವಾಗಿ ಕೂಲಂಕುಷವಾಗಿ ಒಂದು ಪರಿಶೀಲನೆ ಆಗುತ್ತೆ ಅಂತ ಹೇಳಿದ ಮೇಲೂ ಕೂಡ ಕಾಡಿಗೆ ಬೆಂಕಿ ಹಚ್ಚಿದ್ದಾರೆ. ಕಾಡಿಗೆ ಬೆಂಕಿ ಅಷ್ಟೇ ಅಲ್ಲ, ಕಳ್ಳಬೇಟೆ ತಡೆ ಶಿಬಿರ ಕೂಡ ಧ್ವಂಸವಾಗಿದೆ. ಕಳ್ಳಬೇಟೆ ತಡೆ ಶಿಬಿರಕ್ಕೆ ಜಿಲೆಟಿನ್ ಡೈನಮೈಟ್ ಇಟ್ಟು ಸ್ಫೋಟಗೊಳಿಸಿದ್ದಾರೆ. ಕೊಳ್ಳೇಗಾಲ ತಾಲೂಕಿನ ಶಿಲುಬೇಪುರದಲ್ಲಿ ಉದ್ರಿಕ್ತರು ಅಟ್ಟಹಾಸವನ್ನ ಮೆರಿತಾ ಇದ್ದಾರೆ. ಎನ್ಕೌಂಟರ್ಗೆ ಇದು ಪ್ರತೀಕಾರವ. ನಕ್ಸಲ್ ನಿಗ್ರಹ ತಂಡ ಭೇಟಿ ನೀಡೋ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಕಳ್ಳಬೇಟೆ ತಡೆ ಶಿಬಿರಗಳಿಗೆ ಡೈನಮೈಟ್ ಜಿಲೆಟಿನ್ ಇಟ್ಟು ಸ್ಫೋಟಗೊಳಿಸಿದ್ದಾರೆ, ಧ್ವಂಸಗೊಳಿಸಿದ್ದಾರೆ. ಧ್ವಂಸವಾಗಿರುವಂತಹ ಶಿಬಿರಗಳ ಪರಿಶೀಲನೆಯನ್ನ ಮಾಡಲಾಗತ್ತೆ. ATS ಆತಂಕದಲ್ಲಿ ಈಗ ಅಲ್ಲಿನ ವನ್ಯಧಾಮದ ಅಧಿಕಾರಿಗಳಿದ್ದಾರೆ. ಮಹದೇಶ್ವರ ವನ್ಯಧಾಮದ ಅಧಿಕಾರಿಗಳಿಗೆ ಮುಂದೆ ಏನಾಗಬಹುದು, ಯಾವ ರೀತಿ ಒಂದಷ್ಟು ಸಂದರ್ಭಗಳನ್ನ ಈ ಕಿಡಿಗೇಡಿಗಳು ತಂದೊಡ್ಬೋದು ಅನ್ನೋ ಆತಂಕ. ಘಟನೆ ಬಗ್ಗೆ ಪೊಲೀಸರಿಂದಲೂ ಕೂಡ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಕಾವೇರಿ ವನ್ಯಧಾಮದಲ್ಲಿ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹನೂರಿನಲ್ಲಿ ಪ್ರತಿಭಟನೆ ವೇಳೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಲಾಗಿದೆ. ಇನ್ಸ್ಪೆಕ್ಟರ್ ಆನಂದಮೂರ್ತಿ ಮೇಲೆ ವ್ಯಕ್ತಿಯೊಬ್ಬ ಹಲ್ಲೆಗೆ ಯತ್ನಿಸಿದ್ದಾನೆ. ಪ್ರತಿಭಟನೆ ವೇಳೆ ಪೊಲೀಸ್ ಮೇಲೆ ಹಲ್ಲೆಗೆ ಯತ್ನಿಸಿದ್ದ ವ್ಯಕ್ತಿ. ಹನೂರು ಪೊಲೀಸ್ ಠಾಣೆಯಲ್ಲಿ ವ್ಯಕ್ತಿ ವಿರುದ್ಧ ಈಗ FIR ಕೂಡ ದಾಖಲಾಗಿದೆ. ಹನೂರು ಠಾಣೆ ಮುಂದೆ ಪ್ರತಿಭಟನೆ ವೇಳೆ ಈ ಹೈಡ್ರಾಮಾ ನಡೆದಿತ್ತು. ಆ ಸಂದರ್ಭದಲ್ಲಿ ಅಲ್ಲಿನ ಪೊಲೀಸರ ಮೇಲೆಯೇ ದಾಳಿ ಮಾಡಿದ್ರು. ಈಗ ಅದೇ ವಿಚಾರವಾಗಿ ದಾಳಿ ಮಾಡಿದಂತಹ ವ್ಯಕ್ತಿ ವಿರುದ್ಧ FIR ಕೂಡ ದಾಖಲಾಗಿದೆ. ಇನ್ಸ್ಪೆಕ್ಟರ್ ಆನಂದಮೂರ್ತಿ ಮೇಲೆ ವ್ಯಕ್ತಿಯೊಬ್ಬ ಹಲ್ಲೆಗೆ ಯತ್ನಿಸಿರ್ತಾನೆ. ಇದು ಆವತ್ತಿನ ದೃಶ್ಯ, ಹಲ್ಲೆ ಮಾಡಿದಂತಹ ಸಂದರ್ಭದ ದೃಶ್ಯ. ಈಗ ಪ್ರತಿಭಟನೆ ಆಗ್ತಾ ಇದೆ ಅಂದಾಗ ಅಲ್ಲಿ ಪೊಲೀಸರು ಇರಲೇಬೇಕು, ವಾತಾವರಣವನ್ನ ತಿಳಿಗೊಳಿಸೋ ಪ್ರಯತ್ನ ಮಾಡಲೇಬೇಕು. ಯಾವುದೇ ರೀತಿಯಾಗಿ ಅಲ್ಲಿನ ಸಂದರ್ಭ ಬೇರೆ ರೀತಿಯಾಗಿ ಟರ್ನ್ ಆಗದೇ ಇರೋ ರೀತಿ ನೋಡ್ಕೋಬೇಕು. ಆ ಸಂದರ್ಭದಲ್ಲಿ
ಒಂದ್ ಕಡೆ ಇನ್ಸ್ಪೆಕ್ಟರ್ ಮೇಲೆ ದಾಳಿಯನ್ನ ನಡೆಸ್ತಾರೆ, ಇನ್ನೊಂದು ಕಡೆ 10 ಎಕರೆ ಅರಣ್ಯ ಪ್ರದೇಶಕ್ಕೆ ಬೆಂಕಿ ಹಚ್ಚಿದ್ದಾರೆ ಕಿಡಿಗೇಡಿಗಳು. ಇನ್ನೊಂದು ಅರಣ್ಯ ಇಲಾಖೆ ಶಿಬಿರಗಳನ್ನ ಧ್ವಂಸ ಮಾಡಿದ್ದಾರೆ. ಈ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟರಾಜು. ಈಗ ಈ ಮೂವರ ಎನ್ಕೌಂಟರ್ ವಿಚಾರವಾಗಿ ಕೂಲಂಕುಷವಾಗಿ ಒಂದು ಪರಿಶೀಲನೆ ಆಗತ್ತೆ, ಕೇಸ್ ದಾಖಲಿಸಿ ಅದರ ಬಗ್ಗೆ ವಿಚಾರಣೆ ನಡೀತಾ ಇದೆ. ಆದ್ರೂ ಕೂಡ ಯಾಕೆ ಕಿಡಿಗೇಡಿಗಳು ಈ ರೀತಿ ಅಟ್ಟಹಾಸ ಮೆರೀತಾ ಇದ್ದಾರೆ? ಪರ್ಟಿಕ್ಯುಲರ್ ಆಗಿ ಯಾರು ಏನು ಅನ್ನೋದು ಗೊತ್ತಾಗಿದೆಯಾ ಈಗ? ಅಮೃತ, ಏನೋ ಕಾವೇರಿ ವನಧಾಮದಲ್ಲಿ ನಡೆದಂತಹ ಎನ್ಕೌಂಟರ್ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ ಅಂತ ಹೇಳ್ಬೋದಾಗಿದೆ. ಏನು ಕಾವೇರಿ ವನ್ಯಧಾಮದಲ್ಲಿ ಸುಮಾರು 28 ಕಳ್ಳೆಬೇಟೆ ಶಿಬಿರಗಳಿದೆ. ಅದರಲ್ಲಿ ಈಗಾಗಲೇ 8 ಬೇಟೆ ಕಳ್ಳೆಬೇಟೆ ಶಿಬಿರಗಳಿಗೆ ಈಗ ಹಾನಿ ಮಾಡಿ ಧ್ವಂಸ ಮಾಡಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಮತ್ತೆ ಅದರಲ್ಲಿ 2 ಕಳ್ಳೆಬೇಟೆ ಶಿಬಿರಕ್ಕೆ ಡೈನಾಮಿಕ್ ಮತ್ತು ಜಿಲೆಟಿನ್ ಕಡ್ಡಿಗಳನ್ನು ಬಳಸಿಕೊಂಡು ಸ್ಫೋಟಿಸಲಾಗಿದೆ. ಹೀಗಾಗಿ ಅಲ್ಲೆಲ್ಲ ಗೋಡೆಗಳೆಲ್ಲ ಬಿರುಕಿಟ್ಟಿರುವಂತದ್ದು ಮತ್ತೆ ತೀವ್ರವಾದ ಹಾನಿಯಾಗಿದೆ ಅಲ್ಲಿಗೆ. ಹೀಗಾಗಿ ಈಗ ಕಾವೇರಿ ವನ್ಯಧಾಮ ಇದ್ದಂತಹ ಕಿಚ್ಚು ಈಗ ಮಲೆ ಮಹದೇಶ್ವರ ಅರಣ್ಯಕ್ಕೂ ಕೂಡ ಎಂಟ್ರಿ ಕೊಟ್ಟಿದೆ ಅಂತ ಹೇಳ್ಬೋದಾಗಿದೆ. ಏನ್ ಮಲೆ ಮಹದೇಶ್ವರ ವನ್ಯಧಾಮದಲ್ಲಿರುವ ಶಿಲ್ವೇಪುರ ಅರಣ್ಯ ಪ್ರದೇಶದಲ್ಲಿ ಕಳೆದ 3 ದಿನ ಹಿಂದೆ ಅರಣ್ಯ ಇಲಾಖೆ ಅರಣ್ಯಕ್ಕೆ ಬೆಂಕಿ ಹಾಕಿದ್ದಾರೆ ಕಿಡಿಗೇಡಿಗಳು. ಅರಣ್ಯಕ್ಕೆ ಬೆಂಕಿ ಹಾಕಿದ ಪರಿಣಾಮವಾಗಿ ಸುಮಾರು 10 ಎಕರೆ ಅರಣ್ಯ ಪ್ರದೇಶ ಬೆಂಕಿಗೆ ಆಹುತಿಯಾಗಿದೆ. ಮತ್ತೆ ಹಾಗೆ ಅಲ್ಲಿ ಇದ್ದಂತ ಕಳ್ಳೆಬೇಟೆ ಶಿಬಿರ ಕೂಡ ಧ್ವಂಸ ಮಾಡಲಾಗಿದೆ. ಹಾಗೆ ಅಂದ್ರೆ ಕಳ್ಳದಾರಿಗಳು ಸಿಕ್ಕಾಪಟ್ಟೆ ಇದೆ ಅಲ್ಲಿ ಅರಣ್ಯಕ್ಕೆ ಹೋಗುವಂತದ್ದು. ಹಾಗಾಗಿ ಅಲ್ಲಿ ಯಾರು ಬರ್ತಾ ಇದಾರೆ, ಯಾರು ಹೋಗ್ತಾ ಇದಾರೆ, ಯಾರು ಅನ್ನುವಂಥದ್ದೇ ಈಗ ಇದು ಅರಣ್ಯ ಇಲಾಖೆಗೆ ತಲೆನೋವಾಗಿ ಪರಿಣಮಿಸುತ್ತಿದೆ ಅಂತ ಹೇಳ್ಬೋದಾಗಿದೆ. ಈ ಅರಣ್ಯ ಕಾಡುಗಳು ಯಾರಿದ್ದಾರೆ ಅವರೇ ಇದನ್ನೆಲ್ಲ ಮಾಡ್ತಾ ಇದಾರೆ ಅನ್ನುವಂತ ಅನುಮಾನ ಕೂಡ ಈಗ ಅರಣ್ಯ ಇಲಾಖೆಗೆ ವ್ಯಕ್ತಪಡಿಸ್ತಾ ಇದೆ ಅಂತ ಹೇಳ್ಬೋದಾಗಿದೆ. ಈ ಶಿಬಿರಗಳಲ್ಲಿ ಜಿಲೆಟಿನ್ ಮತ್ತು ಡೈನಾಮಿಕ್ ಅನ್ನ ಬಳಸಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಂಟಿ ನಕ್ಸಲ್ ಫೋರ್ಸ್ ಭೇಟಿಯಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮತ್ತೆ ಈಗ ಅದ್ರ ಜೊತೆಗೆ ಯಾರು ಕಳ್ಳೆಬೇಟೆ ಶಿಬಿರಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸ್ತಾರೆ. ಈಗಾಗಲೇ ಈ ಪ್ರತಿಭಟನೆಯಲ್ಲಿ ಈ ಅಧಿಕಾರಿಯ ಮೇಲೆ ಹಲ್ಲೆ ಮಾಡಿದಂತ ವ್ಯಕ್ತಿ ಕೂಡ ಅವನ ಮೇಲೂ ಕೂಡ ಒಂದು FIR ಕೂಡ ದಾಖಲಾಗಿದೆ ಅಂತ ಹೇಳ್ಬೋದಾಗಿದೆ. ಓಕೆ ಪುಟ್ಟರಾಜು, ಈಗ ಇಲ್ಲಿ ನಕ್ಸಲ್ ನಿಗ್ರಹದ ತಂಡ ಕೂಡ ಬಂದು ಪರಿಶೀಲನೆ ನಡೆಸುತ್ತೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಒಂದು ಡೌಟ್ ಬರೋದೇನು ಅಂತಂದ್ರೆ, ಈಗ ಈ ಮೂವರ ಎನ್ಕೌಂಟರ್ಗೆ ಸಂಬಂಧಪಟ್ಟಂತೆ ಪ್ರತಿಭಟನೆ ನಡೆಸ್ತಾ ಇದ್ದವ್ರೆ ಈ ಕೆಲಸಗಳನ್ನ ಮಾಡ್ತಾ ಇದ್ದಾರಾ, ಅಥವಾ ಈ ಒಂದು ಸಂದರ್ಭದ ಲಾಭವನ್ನ ಯಾರಾದ್ರೂ ಪಡ್ಕೊಂತಾ ಇದ್ದಾರಾ ಅಂತ ಕಿಡಿಗೇಡಿಗಳು? ಖಂಡಿತವಾಗಿ ಅಮೃತ, ಏನು ಈ ಒಂದು ಘಟನೆಯಿಂದ ಯಾರು ಈ ಕಳ್ಳ ಕಾಕರು ಇದ್ರು ಮತ್ತೆ ಈಗ ಯಾರು ಕಳ್ಳೆ ಬೇಟೆಗಳಲ್ಲಿ ಪಾಲ್ಗೊಳ್ತಾ ಇದ್ರು ಬೇಟೆಗಾರರು, ಇವ್ರುಗಳು ಈ ಒಂದು ಲಾಭನ ಪಡ್ಕೋತಾ ಇದಾರೆ ಅಂತ ಹೇಳ್ಬೋದಾಗಿದೆ. ಯಾಕಂತಂದ್ರೆ ಈಗ ಎಲ್ಲಿ ಈ ಅರಣ್ಯ ಇಲಾಖೆಯವರು ಬರಬಾರ್ದು ಅನ್ನೋ ದೃಷ್ಟಿಯಿಂದ ಎಲ್ಲೆಲ್ಲಿ ಅರಣ್ಯ ಇಲಾಖೆ ಶಿಬಿರಗಳಿದೆ ಅಲ್ಲಿ ಮಾತ್ರ ಅಟ್ಯಾಕ್ ಮಾಡುವಂತದ್ದಾಗಿದೆ. ಅದು ಕಾಡೊಳಗಡೆ ಇರುವಂತ ಶಿಬಿರಗಳ ಮೇಲೆ ಅಟ್ಯಾಕ್ ಮಾಡಿ ಈಗ ಜನಸಾಮಾನ್ಯ ಯಾರು ಕಾಡೊಳಗಡೆ ಹೋಗಲ್ಲ ಮತ್ತೆ ಅವ್ರಿಗೆ ಗೊತ್ತೂ ಇರಲ್ಲ ಎಲ್ಲಿದೆ ಕಳ್ಳೆಬೇಟೆ ಶಿಬಿರ ಅಂತ. ಹಾಗಾಗಿ ಇದು ಯಾರು ಕಳ್ಳೆ ಬೇಟೆಗಳಲ್ಲಿ ತೊಡಗಿರ್ತಾರೆ ಅಂತವ್ರೆ ಅಂತ ಕಿಡಿಗೇಡಿಗಳೇ ಇಂತ ಕೆಲಸನ ಮಾಡ್ತಾ ಇದಾರೆ ಅನ್ನುವಂತ ಅನುಮಾನ ಕೂಡ ವ್ಯಕ್ತ ಆಗಿದೆ. ಯಾಕೆಂತಂದ್ರೆ ಈಗ ಕಾಡಿನೊಳಗಡೆ ಹೋಗ್ಬೇಕಾದ್ರೆ ಜನಸಾಮಾನ್ಯರಿಗೆ ಯಾರಿಗೂ ದಾರಿಗಳು ಗೊತ್ತಿರಲ್ಲ, ಏನಿಲ್ಲ. ಈಗಾಗಲೇ ಇವರೆಲ್ಲ ಹೇಳ್ತಾರೋ ಪ್ರಕಾರ ರೈತರು ಯಾರು ಮಾಡ್ತಾ ಇಲ್ಲ ಈ ಕೆಲಸನ, ಗ್ರಾಮಸ್ಥರು ಕೂಡ ಯಾರು ಮಾಡ್ತಾ ಇಲ್ಲ. ಈಗ ಹೊರ ರಾಜ್ಯದಿಂದ ಬಂದು ಮಾಡಿದ್ದಾರಾ ಅಥವಾ ಇಲ್ಲಿ ಅವರೇ ಮಾಡಿದ್ದಾರಾ, ಇಲ್ಲೇ ಕಳ್ಳೆ ಬೇಟೆಗಾರರೇ ಮಾಡಿದ್ದಾರಾ ಅನ್ನುವಂತ ಅನುಮಾನ ಕೂಡ ವ್ಯಕ್ತ ಆಗಿದೆ. ಯಾಕೆಂದ್ರೆ ಈಗ ಅಲ್ಲಿ ಕಾವೇರಿ ನದಿ ದಾಟಿದ್ರೆ ಪಕ್ಕದಲ್ಲಿರುವಂತಹ ತಮಿಳುನಾಡು ಸಿಗುತ್ತೆ. ಈಗ ಆ ಭಾಗದಿಂದನೂ ಒಂದಷ್ಟು ಜನ ಬರುವಂತ ಸಾಧ್ಯತೆಗಳಿವೆ. ಹಾಗಾಗಿ ಯಾರು ಮಾಡ್ತಾ ಇದಾರೆ ಅನ್ನುವಂಥದ್ದು ತನಿಖೆಯಿಂದಷ್ಟೇ ಹೊರಬರ್ಬೇಕಾಗಿದೆ ಅಂತ. ಓಕೆ, ಧನ್ಯವಾದ ಪುಟ್ಟರಾಜು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.